ಮಂಚಿ ಭಾಗ ಅಂದರೆ ನನ್ನ ಹುಟ್ಟೂರು ಇದು. ನಮ್ಮ ಆಚಾರಗಳ ಅವರ ಕುಟುಂಬದ ಒಂದು ತ್ಯಾಗ ಮತ್ತು ಹಿಂದೆ ಕೊಟ್ಟಂತಹ ಮಾರ್ಗದರ್ಶನ ಇದರಿಂದಾಗಿ ನಾವು ಗುರುತಿಸುವಂತೆ ಆಗಿದೆ ಮಂಚಿಯಲ್ಲಿ. ವಿಶೇಷವಾಗಿ ಶ್ರೀನಿವಾಸಾಚಾರ್ಯರು ನಮಗೆ ಭಾರಿ ಹತ್ತಿರ. ನಾವು ಒಂದು ಬಾರಿ ಅಡಿಕೆ ತೆಗಿಲಿಕ್ಕೆ ಜನ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಶಾಸ್ತ್ರಿಗಳು ನಾವೆಲ್ಲ ತೀರ್ಥಹಳ್ಳಿಗೆ ಹೋಗಿದ್ದೆವು. ತೀರ್ಥಹಳ್ಳಿಗೆ ಇಲ್ಲಿಂದ ಅಲ್ಲಿವರೆಗೂ ಒಂದು ಇಂಚು ಮಾತುಕತೆ ನಿಲ್ಲೇ ಇಲ್ಲ ನಮ್ಮದು. ಅಷ್ಟು ಮಾತಾಡಿ ನನಗೆ ಭಾರಿ ಖುಷಿ ಆಯಿತು ಅವರ ಅನುಭವಗಳು ಇದೆಲ್ಲ. ಈ ಹಿನ್ನೆಲೆಯಲ್ಲಿ ಶ್ರೀನಿವಾಸಾಚಾರ್ಯ ಆಗಾಗ ನಮ್ಮೊಂದಿಗೆ ಸಂಪರ್ಕದಲ್ಲಿರೋದು. ಅಡಿಕೆ ಬೆಳೆಗಾರ ಸಂಘದ ಅಧ್ಯಕ್ಷರಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡಿದವರು. ಬಹುಶಃ ಕ್ಯಾಂಪ್ಕೋ ಸ್ಥಾಪನೆ ಆಗಲಿಕ್ಕೆ ಅಡಿಕೆ ಬೆಳೆಗಾರ ಸಂಘ ಕೂಡ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಅದರ ಲೆಟರ್ ಹೆಡ್ ಭಾರಿ ದೊಡ್ಡ ವಿಷಯ ನಮಗೆ. ಅಡಿಕೆ ಬೆಳೆಗಾರ ಸಂಘದ ಲೆಟರ್ ಹೆಡ್ ಡೆಲ್ಲಿಯಲ್ಲಿ ಹೋಗಿ ಸುಬ್ರಾಯ ಭಟ್ರು ಅದರ ಪ್ರೆಸ್ ಮೀಟ್ ಮಾಡಿ, ಆಗ ಅಡಿಕೆ ಬೇಡ ಅಂತ ಹೇಳುವ ಸಂದರ್ಭದಲ್ಲಿ ಕಡೆಗೆ ಪ್ರೆಸ್ ಮೀಟ್ ಮಾಡಿ ಅವರು ಮಂಗಳೂರಿಗೆ ಮುಟ್ಟಬೇಕಿದ್ರೆ ಅಡಿಕೆಗೆ 7 ರೂಪಾಯಿ ಆಗಿದೆ. 3-3.5 ರೂಪಾಯಿ ಇದ್ದ ಅಡಿಕೆ ಅಲ್ವಾ. ಅವರು ಕ್ಯಾಂಪ್ಕೋ ಬ್ರಹ್ಮ ಅಂತ ಪುಸ್ತಕವನ್ನು ಬರೆದಿದ್ರು. ಅಂದರೆ ಅಲ್ಲಿ ಅಡಿಕೆ ಬೆಳೆಗಾರ ಸಂಘಕ್ಕೆ ಅಷ್ಟು ಗೌರವ ಅಂತ ಅದಕ್ಕೆ ಇದೆ. ಆ ಸಂಘಟನೆಗೆ ಸಾಕಷ್ಟು ಜನ ಅದನ್ನು ಹಿಂದೆ ಅದನ್ನು ಬೆಳೆಸಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಈ ಗ್ರಾಮದಲ್ಲಿ ಒಂದು ಹುಟ್ಟುವ ತಂದೆ ತಾಯಿಗಳ ಅಜ್ಜಂದ್ರ ಕೊಡುಗೆ ನಮ್ಮದಿಲ್ಲಿ ಎಲ್ಲರಿಗೂ ಗೊತ್ತಿದೆ, ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ.